ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸಿದ್ದಘಟ್ಟ ಪೊಲೀಸ್ ಸ್ಟೇಷನಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಿರುವಂತಹ ಅಜಿತ್ ರಾಮನಾರಾಯಣ್ ಅವರು ನಿಮ್ಗೆಲ್ರಿಗೂ ಕೂಡ ಸ್ಪೆಷಲ್ ಟ್ರೈನರ್ ಆಗಿ ಇಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳಿಬಿಟ್ಟು ಅನೌನ್ಸ್ ಕೂಡ ಮಾಡ್ತಾರೆ. ಅಲ್ಲಿಗೆ ಬನ್ನಿ ಸರ್, ವೆಲ್ಕಮ್ ಟು ಅವರ್ ಟೀಮ್ ಅಂತ ಹೇಳಿ ಅಜಿತ್ ನಾರಾಯಣ್ನ ವೆಲ್ಕಮ್ ಕೂಡ ಮಾಡ್ಕೊಳ್ತಾರೆ. ಅಜಿತ್ ಕೂಡ ತುಂಬಾ ಜೋಶಾಗಿ ಇಲ್ಲಿಗೆ ಬಂದು ನಿಂತ್ಕೊಳ್ತಾನೆ. ಹಾಯ್ ಎವ್ರಿವನ್ ಅಂತ ಹೇಳಿ ಎಲ್ರಿಗೂ ಕೂಡ ಹಾಯ್ ಮಾಡ್ತಾ ಇರ್ತಾರೆ. ಎಲ್ಲರನ್ನು ನೋಡ್ತಾ ಅವರು ತುಂಬಾ ಜೋಶಾಗಿ ಇಂಟ್ರೊಡ್ಯೂಸ್ ಕೂಡ ಮಾಡಿಕೊಡ್ತಾರೆ. ಅಲ್ಲಿದ್ದಂತಹ ಎಲ್ರಿಗೂ ಕೂಡ ಅಜಿತ್ ರಾಮನಾರಾಯಣ ನೋಡ್ತಾ ಇದ್ದರೆ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಇವರು ನಿಮಗೆ ಟ್ರೈನಿಂಗ್ ಮಾಡೋದಕ್ಕೆ ಬಂದಿರೋದಕ್ಕೆ ನೀವೆಲ್ಲರೂ ಕೂಡ ಅದೃಷ್ಟ ಮಾಡಿದ್ದೀರಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೂಡ ಹೇಳ್ತಾ ಇರ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ಅಜಿತ್ಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಶ್ರವಣ್ ಮತ್ತು ಈ ಸಂಗೀತ ಇಬ್ಬರು ಕೂಡ ಮನೆ ಕಡೆ ಹೋಗೋದಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ, ಅಲ್ಲ ಕಣೋ, ಇವನು ಇಲ್ಲಿಗೆ ಬಂದಿರೋದು ಟ್ರೈನರ್ ಆಗಿ ಅಂತ ಹೇಳಿ ನನಗೆ ಯಾಕೋ ಹೇಳಲಿಲ್ಲ ನೀನು, ನಿನಗಿದು ಮುಂಚೆನೇ ಗೊತ್ತಿತ್ತು ಅಲ್ವಾ, ಆದರೂ ನನ್ನಿಂದ ವಿಷಯನ ಮುಚ್ಚಿಟ್ಟೆ ಅಲ್ವಾ ನೀನು ಅಂತ ಹೇಳಿ ಸಂಗೀತ ಅವರು ಕೇಳ್ತಾ ಇರ್ತಾರೆ. ಅಕ್ಕ, ಮುಂಚೆನೇ ಹೇಳಿದ್ರೆ ನಿನಗೆ ಏನು ಥ್ರಿಲ್ ಇರುತ್ತೆ ಹೇಳು, ಇವಾಗ ಅವ್ನು ನೋಡೋದಿಕ್ಕೆ ಬಂದಿದ್ದು ಭೂಮಿನಲ್ಲ ಅಂತ ಹೇಳಿ ಸಂಗೀತ ಅವರು ಕೇಳ್ತಾ ಇರಬೇಕಾದ್ರೆ, ಅಕ್ಕ ಭೂಮಿನೂ ನೋಡೋದಿಕ್ಕೆ ಬಂದ, ಟ್ರೈನಿಂಗ್ನೂ ಕೊಡೋದಿಕ್ಕೆ ಬಂದ, ಅದೇನೋ ಹೇಳ್ತಾರಲ್ಲ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ, ಆಗಕ್ಕ ಎರಡು ಕೆಲಸನೂ ಮಾಡೋದಿಕ್ಕೆ ಬಂದ ಅಂತ ಹೇಳಿ ಶ್ರವಣ್ ಕೂಡ ಹೇಳ್ತಾ ಇರ್ತಾನೆ. ಈ ವಿಷಯನ ನೀನು ನನಗೆ ಮುಂಚೆ ಯಾಕೆ ಹೇಳಿಲ್ಲ ಅಂತ ಹೇಳಿಬಿಟ್ಟು ಕೇಳ್ತಾ ಇರಬೇಕಾದ್ರೆ, ಮುಂಚೆನೇ ಹೇಳಿದ್ರೆ ಏನು ತಿಳಿರುತ್ತೆ ಹೇಳು, ಅದರಲ್ಲೂ ನಿನ್ನ ಬಾಯಿಗೆ ಏನಾದರೂ ಒಂದು ವಿಷಯ ಬಿತ್ತು ಅಂತಂದರೆ ನೀನು ಅದನ್ನು ಭೂಮಿಗೆ ಹೇಳ್ದೇ ಇರ್ತೀಯಾ, ಅದಕ್ಕೇ ನಾನು ಹೇಳಬಾರ್ದು ಅಂತಲೇ ಹೇಳಲಿಲ್ಲ ಅಂತ ಹೇಳಿಬಿಟ್ಟು ಶ್ರವಣ್ ಕೂಡ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಆದರೂ ನನಗೆ ಯಾಕೋ ಒಂದು ಸಲ ಅವರಿಬ್ಬರು ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿ ನೋಡಬೇಕು ಅಂತ ಅನ್ನಿಸ್ತಿದೆ ಕಣೋ ಶ್ರವಣ, ಪ್ಲೀಸ್ ಕೋಪ ಮಾಡ್ಕೋಬೇಡ ಅಂತ ಹೇಳಿದಾಗ ಶ್ರವಣ್ ಕೂಡ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಅಕ್ಕ, ಅವನಿವಾಗ ಅವನ ಡ್ಯೂಟಿನ ಮಾಡೋದಿಕ್ಕೆ ಬಿಡು ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಕಣೋ, ಅಲ್ಲ ಇವರೇನು ಟ್ರೈನಿಂಗ್ ಮಾಡೋದಾಗಿದ್ದರೆ ಇಲ್ಲಿಗೆ ಯಾಕೋ ಬಂದ್ ಮಾಡಬೇಕಿತ್ತು, ಮನೇಲಿ ಟ್ರೈನಿಂಗ್ ಮಾಡ್ಬೋದಿತ್ತಲ್ವಾ, ಆಮೇಲೆ ಒಂದು ಲಾಸ್ಟಿಗೆ ಒಂದು ಸಲ ಕರ್ಕೊಂಡು ಹೋಗಿದ್ರೆ ಆಗ್ತಿತ್ತಪ್ಪ ಅಂತ ಹೇಳಿ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಹೌದಲ್ವಾ ಅಕ್ಕ, ನಿನ್ನ ಮಕ್ಕಳನ್ನ ನೀನು ಯಾಕೆ ಸ್ಕೂಲಿಗೆ ಕಳಿಸ್ದೆ, ನೀನೇ ಎಲ್ಲ ಹೇಳ್ಕೊಡ್ಬೋದಿತ್ತು, ಲಾಸ್ಟಿಗೆ ಎಕ್ಸಾಮ್ಗೆ ಒಂದೇ ಸಲ ಕಳಿಸ್ಬೋದಿತ್ತು ಅಲ್ವಾ ಅಕ್ಕ ಅಂತ ಹೇಳಿ ಶ್ರವಣ್ ಕೂಡ ಹೇಳ್ತಾರೆ. ಶ್ರವಣ ಅಂತ ಹೇಳಿಬಿಟ್ಟು ಸಂಗೀತ ಅವರು ರಾಗ ಎಳಿತಾ ಇರ್ತಾರೆ. ಹಾಗೆ ಇನ್ನೊಂದು ಸಲ ಅವ್ರನ್ನ ನೋಡ್ಕೊಂಬರ್ಬೇಕು ಅಂತ ಅನ್ನಿಸ್ತಿದೆ ಕಣೋ, ಆದರೂ ನಿನ್ಗೆ ಎಲ್ಲರೂ ಇಲ್ಲಿ ಪರಿಚಯ ಇದ್ದಾರಲ್ವೇನೋ, ಪ್ಲೀಸ್ ಕಣೋ ಹೇಳೋ, ಅವರಿಬ್ಬರನ್ನು ಮನೆಗೆ ಕಳ್ಸೋದಕ್ಕೆ ಹೇಳೋ ಅಂತ ಹೇಳ್ತಾ ಇರ್ತಾರೆ. ಅಕ್ಕ, ನಾನು ಡ್ಯೂಟಿಲಿದ್ದಾಗಲೇ ಯಾರಿಗೂ ನಾನು ಇನ್ಫ್ಲುಯೆನ್ಸ್ ಮಾಡಿಲ್ಲ, ಅಂಥದ್ರಲ್ಲಿ ಇವಾಗ ಕೆಲಸ ಬಿಟ್ಟ ಮೇಲೆ ನಾನು ಮಾಡ್ತೀನಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇವಾಗ ಗಾಡಿ ಹತ್ತತ್ತೀಯಾ ಇಲ್ವಾ ಅಂತ ಹೇಳಿ ಶ್ರವಣ್ ಕೂಡ ಕೋಪ ಮಾಡ್ಕೊಂಡಾಗ, ಮಾವ ಅಳಿಯನ್ಗೆ ಏನಾದರೂ ಸ್ವಲ್ಪ ಹೇಳೋ ಹಾಗಿಲ್ಲ, ಹೇಳಿದ್ರೆ ಸಾಕು ಗುರ್ರು ಅಂತಾನೆ ಬಂದ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಸಂಗೀತ ಅವರು ಕೋಪ ಮಾಡಿಕೊಂಡೆ ಗಾಡಿನ ಹತ್ತಿ ಕೂತ್ಕೊಳ್ತಾರೆ. ಇನ್ನೊಂದು ಕಡೆ ಎಲ್ಲರೂ ನಿಮ್ಮ ಹೆಸರನ್ನ ಹೇಳಿ, ನೀವು ಫಸ್ಟು ಈ ಕೆಲಸನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿ ನನಗೆ ನೀವು ಆನೆಸ್ಟಾಗಿ ಉತ್ತರ ಕೊಡಬೇಕು. ನೀವು ಯಾವುದೇ ಕಾರಣಕ್ಕೂ ನನ್ನನ್ನು ಒಪ್ಸೋದಕ್ಕಾಗಲಿ ನಿಮ್ಮನ್ನು ನೀವು ಒಪ್ಸ್ಕೊಳ್ಳೋದಕ್ಕಾಗಲಿ ನನಗೆ ಉತ್ತರ ಕೊಡೋದು ಬೇಕಾಗಿಲ್ಲ. ಜೆನ್ಯೂನ್ ಆಗಿ ನೀವು ಆನೆಸ್ಟಾಗಿ ನನಗೆ ಉತ್ತರ ಬೇಕು ಅಂತ ಹೇಳಿಬಿಟ್ಟು ಅಜಿತ್ ಕೂಡ ಕೇಳ್ತಾ ಇರ್ತಾರೆ. ನೀವು ಒಬ್ಬೊಬ್ಬರಾಗೆ ಕೈ ಎತ್ತಿ ಹೇಳೋದಕ್ಕೆ ಶುರು ಮಾಡ್ತಾ ಇರ್ತಾರೆ. ಹಾಗೆ ಆ ಕಡೆ ಈ ಕಡೆ ಸುತ್ತರಿತ ಎಲ್ಲರನ್ನೂ ಕೂಡ ಅಜಿತ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಭೂಮಿ ಹತ್ರ ಬಂದು ನಿಂತ್ಕೊಳ್ತಾರೆ. ಮೇಡಮ್, ನಿಮ್ಮ ಹೆಸರೇನು ಅಂತ ಹೇಳಿ ಕೇಳ್ತಾರೆ. ಆಗ ಭೂಮಿ ಏನನ್ನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ನಿಮ್ಮನ್ನ ಕೇಳ್ತಾ ಇರೋದು ಏನು ಹೇಳಿ ಅಂತ ಹೇಳಿ ಅಜಿತ್ ಹೇಳ್ದಾಗ ಭೂಮಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆಗ ಎಲ್ಲರೂ ಕೂಡ ಯಾಕೆ ನಾನು ಈ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಕಾಕಿ ಹಾಕಬೇಕು, ಜನಗಳನ್ನ ಸೇವೆ ಮಾಡಬೇಕು ಅಂತ ಹೇಳಿ ಯಾಕೆ ನಿಂತ್ಕೊಂಡಿದ್ದೀನಿ ಅಂತ ಹೇಳಿ ಎಲ್ಲರೂ ಕೇಳ್ತಾ ಇರಬೇಕಾದ್ರೆ ಎಲ್ಲರೂ ಹೇಳೋದಕ್ಕೆ ಶುರು ಮಾಡ್ತಾರೆ. ನಮ್ಮಪ್ಪ ಒಬ್ಬ ಕಾನ್ಸ್ಟೇಬಲ್ ಆಗಿದ್ದ, ಆದರೆ ಇವಾಗ ಅವರಿಲ್ಲ, ತೀರ್ಕೊಂಡು ಹೋಗಿದ್ದಾರೆ. ಆ ಕೆಲಸ ನನಗೆ ಸಿಕ್ಕಿದೆ, ಅದಕ್ಕೋಸ್ಕರ ನಾನು ಈ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಇನ್ನೊಬ್ಬ ಹೇಳ್ತಾನೆ. ಹಾಗೆ ಮತ್ತೊಬ್ಬರು ಸಹ ಕೈ ಎತ್ತುತ್ತಾರೆ. ನೀವು ಯಾಕೆ ಅಂತ ಹೇಳಿ ಕೇಳಿದಾಗ, ನನಗೆ ಮನೆ ಬಿದ್ದೋಗೋ ಆಗಿದೆ, ಮನೆ ಕಟ್ಟಬೇಕು ಅಂತ ಹೇಳಿ ಲೋನ್ ಕೇಳೋದಕ್ಕೆ ಹೋದರೆ ಶ್ಯೂರಿಟಿ ಕೇಳಿದ್ರೆ, ಆದರೆ ನಾನು ಗೌರ್ಮೆಂಟ್ ಜಾಬಲ್ಲಿದ್ದರೆ ನನಗೆ ಶ್ಯೂರಿಟಿ ಅಲ್ಲ, ಎಲ್ಲನೂ ಕೂಡ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ನಾನು ಈ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಒಬ್ಬರು ಹೇಳ್ತಾ ಇದ್ದರೆ, ಇನ್ನೊಬ್ಬರು ಕೂಡ ನಮ್ಮಪ್ಪ ಈ ಕೆಲಸದಲ್ಲಿ ತುಂಬಾ ಸ್ಟ್ರಿಕ್ಟ್ ಆ್ಯಂಡ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ರು, ಅವರ ಒಂದು ಕೆಲಸನ ನಾನು ಕೂಡ ಮಾಡಲೇಬೇಕು, ನಾನು ಕೂಡ ಅವ್ರ ಥರನೇ ಸ್ಪೆಷಲ್ಲಾಗಿ ಒಂದು ದೊಡ್ಡ ಆಫೀಸರ್ ಆಗಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ಈ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಇನ್ನೊಬ್ಬ ಹೇಳ್ತಾನೆ. ಹಾಗೆ ಭೂಮಿ ನೀವು ಅಂತ ಹೇಳಿಬಿಟ್ಟು ಭೂಮಿ ಹತ್ರ ಬರ್ತಾರೆ. ಕಾಕಿ ಹಾಕಿರ್ಬೇಕು, ಕಾಕಿ ಹಾಕಿ ಜನಗಳನ್ನ ಸೇವೆ ಮಾಡಬೇಕು, ಜನಗಳಿಗೆ ಪ್ರೊಟೆಕ್ಟ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಕಾಕಿ ಹಾಕ್ತೇನೂ ಕೂಡ ನೀವು ಜನಗಳಿಗೆ ಸೇವೆ ಮಾಡ್ಬೋದಲ್ವಾ, ಜನಗಳನ್ನ ಪ್ರೊಟೆಕ್ಟ್ ಮಾಡ್ಬೋದಲ್ವಾ
ಅಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ಪ್ರಶ್ನೆ ಮಾಡಿದಾಗ ಸಾಧ್ಯನೇ ಇಲ್ಲ ಸರ್ ಅದು. ಇವಾಗ 4 ಜನ ಒಂದು ಹುಡುಗಿನ ರೇಗಿಸ್ತಾ ಇರ್ತಾರೆ. ಹಾಗೆ ಆ ಹುಡುಗಿ ಮೇಲೆ ಚೆಲ್ಲಾಟನೂ ಕೂಡ ಆಡೋದಕ್ಕೆ ಶುರು ಮಾಡ್ತಿರ್ತಾರೆ. ನಾನು ಹೋಗಿ ಅವ್ರನ್ನ ತಡಿತೀನಿ ಅಂತಂದರೆ ಅವರು ನನ್ನನ್ನು ಕೂಡ ನನ್ನನ್ನು ರೇಗಿಸಬಹುದು ಅಥವಾ ನನಗೂ ಏನಾದರೂ ತೊಂದರೆ ಕೊಡ್ಬೋದು. ಆದರೆ ನನ್ನ ಮೈ ಮೇಲೆ ಕಾಕಿ ಇದೆ ಅಂತಂದರೆ ಅವರು ಕಾಕಿನ ನೋಡ್ತಿದ್ದ ಹಾಗೇ ಹೆದರಿ ಓಡೋಗ್ತಾರೆ. ಅಷ್ಟು ಪವರ್ ಇದೆ ಈ ಕಾಕಿಗೆ. ಅದಕ್ಕೆ ನಾನು ಕಾಕಿನ ಹಾಕಬೇಕು, ಈ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸನ ಮಾಡಬೇಕು, ಜನಗಳಿಗೆ ಕಾವಲಾಗಿ ನಿಂತ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಭೂಮಿ ತುಂಬಾ ಖಡಕ್ಕಾಗಿ ಉತ್ತರವನ್ನು ಕೊಡ್ತಾಳೆ. ಇದನ್ನು ಕೇಳಿಬಿಟ್ಟು ತುಂಬಾ ಖುಷಿ ಆಗುತ್ತೆ ಅಜಿತ್ಗೂ ಕೂಡ. ವಾವ್, ಓಕೆ, ನಾನು ನಿಮ್ಮ ಒಂದು ಇದನ್ನು ಒಪ್ತೀನಿ ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾರೆ. ಹಾಗೆ ಸರ್, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲ್ಲ ಅಂತ ಹೇಳಿ ಭೂಮಿ ಹೇಳ್ತಾರೆ. ನೀವು ಯಾಕೆ ಸರ್ ಪೊಲೀಸ್ ಆಗಬೇಕು ಅಂತ ಅಂದ್ಕೊಂಡು ಪೊಲೀಸ್ ಆಗಿರೋದು? ಈ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದೆಯಾ ಸರ್ ಅಂತ ಹೇಳಿಬಿಟ್ಟು ಭೂಮಿ ಕೇಳಿದಾಗ, ವಾವ್, ನನ್ನನ್ನು ಇದುವರೆಗೂ ಯಾರು ಕೂಡ ಪ್ರಶ್ನೆ ಕೇಳೋ ಧೈರ್ಯ ಮಾಡಿರಲಿಲ್ಲ. ಪರವಾಗಿಲ್ಲ ಭೂಮಿ ಅವರೇ, ನಿಮಗೆ ಈ ಧೈರ್ಯ ಇದೆ. ಈ ಧೈರ್ಯನ ಮೆಚ್ಚಲೇಬೇಕು. ನಾನು ಕೂಡ ನಿಮಗೆ ಆನೆಸ್ಟಾಗಿ ಜೆನ್ಯೂನ್ ಆಗಿ ಉತ್ತರ ಕೊಡ್ತೀನಿ. ನನ್ನ ಒಂದು ಉತ್ತರನ ಕೇಳಿದ್ರೆ ನಿಮಗೆ ನಗು ಬರ್ಬೋದು. ನಾನು ಏನಕ್ಕೆ ಕಾಕಿನ ಹಾಕಬೇಕು ಅಂತ ಅಂದ್ಕೊಂಡೆ ಅಂತ ಅಂದರೆ, ನಮ್ಮ ಮಾವ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದವರು. ನಮ್ಮ ಮಾವ ಬರ್ತಾ ಇದ್ದಾರೆ ಅಂತಂದರೆ ಸಾಕು, ಆ ಕಡೆ ಈ ಕಡೆ ಜನ ಎಲ್ಲರೂ ಕೂಡ ಅವರಿಗೆ ಸೆಲ್ಯೂಟ್ ಹೊಡಿತಾ ಇದ್ರು. ಹಾಗೆ ತಲೆ ಬಗ್ಸಿ ಅವರಿಗೆ ಮರ್ಯಾದೆನ ಕೊಡ್ತಾ ಇದ್ರು. ಅದನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ಆಗ ನಾನು ನಮ್ಮ ಮಾವನ ಹತ್ರ ಓಡೋಗಿ, ಮಾವ ನನಗೂ ಕೂಡ ಈ ಥರದೊಂದು ಯೂನಿಫಾರ್ಮ್ ಹೊಲಿಸ್ಕೊಡಿ ಅಂತ ಹೇಳಿ ಕೇಳಿದ್ದೆ. ಆಗ ನಮ್ಮ ಮಾವ ಹೇಳಿದರು, ಅಜಿತಾ, ನೀನು ಈ ಯೂನಿಫಾರ್ಮ್ ಹಾಕೋ ಶೋಕಿಗೋಸ್ಕರ ಪೊಲೀಸ್ ಆಗಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡ. ಪೊಲೀಸ್ ಆಗಬೇಕು ಅಂತಂದರೆ ಕರೆಕ್ಟಾಗಿ ನಾವು ಮನಸ್ಫೂರ್ತಿಯಾಗಿ ಈ ಕೆಲಸಕ್ಕೆ ಕೈ ಹಾಕಬೇಕು, ಜನಗಳ ಸೇವೆ ಮಾಡಬೇಕು, ನ್ಯಾಯ ನೀತಿ ಧರ್ಮ ಅಂತ ಹೇಳಿ ಕಾಪಾಡಬೇಕು. ನಾವು ನ್ಯಾಯ ನೀತಿನ ಕೈಯಲ್ಲಿ ಇಟ್ಕೊಂಡು ಯಾವತ್ತೂ ಕೂಡ ತಲೆ ಎತ್ತಿ ಓಡಾಡಬೇಕು ಹೊರತು ತಲೆ ತಗ್ಸಿ ಓಡಾಡುವಂತಹ ಕೆಲಸನ ನಾವು ಯಾವತ್ತೂ ಮಾಡಬಾರ್ದು. ನಾವು ಕಾಕಿನ ಹಾಕೋದು ಬರೀ ಶೋಕಿಗೋಸ್ಕರ ಅಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ್ ಅವರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ಎಷ್ಟು ಹಾನೆಸ್ಟಾಗಿ ಉತ್ತರವನ್ನು ಕೊಡ್ತಾ ಇರ್ತಾರೆ ಅಂತಂದರೆ, ಅದನ್ನು ನೋಡಿಬಿಟ್ಟು ಎಲ್ರಿಗೂ ಕೂಡ ತುಂಬಾ ಹುಮ್ಮಸ್ಸು ಬರ್ತಾ ಇರುತ್ತೆ. ಯಾಕೆ ಅಂತಂದರೆ ಕಾಕಿಲಿ ಇರೋದು ಅಷ್ಟು ಪವರು. ನಾವು ಜನಗಳನ್ನ ಕಾಯೋದಕ್ಕಾಗಲಿ, ಜನಗಳಿಗೆ ಕಾವಲಾಗಿ ನಿಲ್ಲೋದಕ್ಕಾಗಲಿ ಯಾವ ಕೆಲಸದಲ್ಲೂ ಸಹ ಸಾಧ್ಯನೇ ಇಲ್ಲ. ಈ ಕಾಕಿಲಿ ಅದು ಸಾಧ್ಯ ಇದೆ. ಜನಗಳಿಗೆ ಪ್ರೊಟೆಕ್ಟ್ ನೀಡಬೇಕು ಅಂತಂದರೆ ಅದು ಈ ಕಾಕಿಲಿ ಮಾತ್ರ. ನೀನಿವತ್ತು ಪೊಲೀಸ್ ಆಗಬೇಕು ಅಂತ ಅಂದರೆ ನೀನು ಅದನ್ನು ಮೈಂಡಲ್ಲಿ ಇಟ್ಕೋಬೇಕು. ಜನಗಳನ್ನು ಕಷ್ಟನ ನಿನ್ನ ಕಷ್ಟ ಅಂತ ಅಂದ್ಕೊಂಡು ನೀನು ಅವ್ರ ಕಷ್ಟಕ್ಕೆ ಹೇಗೆ ಕೊಡಬೇಕು. ಆಗಿದ್ದರೆ ಮಾತ್ರ ನೀನು ಈ ಕಾಕಿ ಹಾಕೋ, ಇಲ್ಲ ಅಂತಂದರೆ ಇದು ನಿನಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ನಮ್ಮ ಮಾವ ಹೇಳಿದರು. ಅವತ್ತಿನ ದಿನ ನಾನು ಕೂಡ ಅಂದ್ಕೊಂಡಿದ್ದೆ, ನಮ್ಮ ಮಾವನ ಥರ ನಾನು ತುಂಬಾ ಸಿನ್ಸಿಯರ್ ಆಫೀಸರ್ ಆಗಿ ಕೆಲಸ ಮಾಡಬೇಕು. ನಮ್ಮ ಮಾವ ಎಷ್ಟು ಇವತ್ತು ಹೆಸರು ಮಾಡಿದ್ದಾರೆ, ಎಷ್ಟು ಅವರು ಜನಗಳಿಗೆ ಸೇವೆ ಮಾಡಿದ್ದಾರೆ, ಅದನ್ನೆಲ್ಲನೂ ಕೂಡ ನಾನು ಪಾಲನೆ ಮಾಡಿ ನಾನು ಕೂಡ ಅಂಥ ಒಬ್ಬ ಆಫೀಸರ್ ಆಗಬೇಕು ಅಂತ ಹೇಳಿ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಹಾಗೆ ನಿಮ್ಮ ಒಂದು ಹುಮ್ಮಸ್ಸು ಹೇಗಿದೆ, ನೀವು ಕೂಡ ಇದೇ ರೀತಿ ಆಗ್ತೀರಾ, ನೀವು ಕೂಡ ಇದೇ ರೀತಿ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ, ಎಸ್ ಸರ್, ಎಸ್ ಸರ್ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಜೋರಾಗಿ ಕೂಗ್ತಾ ಇರ್ತಾರೆ. ಕೇಳಿಸ್ತಿಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಮತ್ತೆ ಹೇಳಿದಾಗ ಈ ಕಡೆ ಎಲ್ಲರೂ ಕೂಡ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾರೆ. ಇನ್ನೂ ವಾಯ್ಸ್ ಬರಬೇಕು, ಇನ್ನೂ ಹೆಚ್ಚಾಗಿ ವಾಯ್ಸ್ ಕೇಳಬೇಕು ನಿಮ್ಮದು ಅಂತ ಹೇಳಿಬಿಟ್ಟು ಅಜಿತ್ ಮತ್ತೆ ಕೇಳಿಸ್ತಿಲ್ಲ ಅಂತ ಹೇಳಿ ಹೇಳ್ದಾಗಲೆಲ್ಲ ಎಲ್ಲರೂ ಕೂಡ ತುಂಬಾ ಗಟ್ಟಿ ವಾಯ್ಸಿಂದ ನಾವು ಈ ಕೆಲಸವನ್ನು ಶ್ರದ್ಧೆಯಿಂದನೇ ಮಾಡ್ತೀವಿ ಸರ್ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಜೋರಾಗಿ ಕೂಗ್ತಾರೆ. ಹಂಗ ವಾವ್, ಸೂಪರ್, ನನಗೆ ನಿಮ್ಮೆಲ್ಲರ ಹುಮ್ಮಸ್ಸು, ನಿಮ್ಮ ಎಲ್ಲರ ನಿಷ್ಠೆನ ನೋಡಿ ತುಂಬಾ ಖುಷಿ ಆಯಿತು. ಇದೇ ಒಂದು ಸ್ಪಿರಿಟಲ್ಲಿ ನಾವಿವಾಗ ಟ್ರೈನಿಂಗ್ನ ಶುರು ಮಾಡೋಣವಾ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಇನ್ನೊಂದು ಕಡೆ ಭೂಮಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಜಿತ್ ಒಬ್ಬ ಮೋಸಗಾರ ಅಂತ ಹೇಳಿ ಭೂಮಿ ಮನಸ್ಸಲ್ಲಿ ಆಳವಾಗಿ ಕುತ್ಕೊಂಡಿರುತ್ತೆ. ಲಕ್ಷ್ಮಿ ಇವನ್ನ ತಪ್ಪಾಗಿ ತಿಳ್ಕೊಂಡು ಇವತ್ತು ಇಲ್ಲದ್ದೆಲ್ಲ ಹೇಳಿಬಿಟ್ಟು ಭೂಮಿ ಮತ್ತು ಅಜಿತನ ಒಂದು ದೂರ ಮಾಡೋದಕ್ಕೆ ಒಂದು ಮುನ್ನುಡಿ ಬರೆದಿದ್ದಾಳೆ ಅಂತಲೇ ಹೇಳ್ಬೋದು. ಮನೆಗೆ ಬಂದಿದ್ದಾಗ ನಚ್ಚಿ ಕಾಲು ಎಳೆಯೋ ಕೆಲಸ ಮಾಡ್ತಾ ಇರ್ತಾನೆ. ಅಣ್ಣನಿಗೆ ಹತ್ಕೆನ ಬಿಟ್ಟಿರೋದಕ್ಕೆ ಕಷ್ಟ ಆಗಿರುತ್ತೆ. ಅದಕ್ಕೆ ಆಫೀಸರ್ ಹತ್ರ ಹೋಗ್ಬಿಟ್ಟು ಬೇಡ್ಕೊಂಡಿರ್ತಾನೆ, ನನ್ನನ್ನು ಸ್ಪೆಷಲ್ ಟ್ರೈನಿಂಗರ್ ಆಗಿ ಅಲ್ಲಿಗೆ ಕಳಿಸ್ಕೊಡಿ ಅಂತ ಹೇಳಿ ಬೇಡ್ಕೊಂಡಿರ್ತಾನೆ ಅಂತ ಹೇಳಿಬಿಟ್ಟು ನಚ್ಚಿ ಹೇಳ್ತಾ ಇರ್ತಾನೆ, ತರ್ಲೆ, ನಾನು ಆ ರೀತಿ ಅಂದ್ಕೊಂಡೇ ಇರಲಿಲ್ಲ. ನಿಮ್ಮ ಅದಕ್ಕೆ ನಾನು ನೋಡಬೇಕು ಅನ್ನೋ ಹುಮ್ಮಸ್ಸಾಗಲಿ ಏನೂ ನನಗೆ ಇರಲಿಲ್ಲ. ನನ್ನನ್ನು ಸ್ಪೆಷಲ್ ಆಫೀಸರ್ ಆಗಿ ಅಲ್ಲಿಗೆ ಕಳಿಸಿದ್ರೆ ಅಲ್ಲಿರೋ ಒಬ್ಬ ಟ್ರೈನಿಂಗರ್ಗೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಸಿಗುತ್ತೆ. ನೀವು ಹೋಗಿ
ಅವರಿಗೆ ಸ್ಫೂರ್ತಿನ ತುಂಬಬೇಕು ಅಂತ ಹೇಳಿದ್ದಕ್ಕೇನೆ ನಾನು ಅಲ್ಲಿಗೆ ಹೋಗಿದ್ದು ಅಂತ ಹೇಳಿಬಿಟ್ಟು ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಆಗ ಸಂಗೀತ ಇದ್ದವರು ಏನೋ ಹೇಳಿದ್ದು, "ಹಾಗಿದ್ರೆ ನೀನು ನನ್ನ ಸೊಸೆನ ಪ್ರೀತಿಯಿಂದ ನೋಡೋದಕ್ಕಲ್ವಾ ಹೋಗಿದ್ದು? ನಿನಗೆ ಅವಳ ಮೇಲೆ ಸ್ವಲ್ಪನೂ ಕೂಡ ಪ್ರೀತಿ ಇಲ್ವಾ? ನಾನು ಇಷ್ಟು ದಿವಸ ತಿಳ್ಕೊಂಡಿದ್ದೆಲ್ಲ ತಪ್ಪಾ? ನಿಮ್ಮಿಬ್ಬರ ಮಧ್ಯೆ ಪ್ರೀತಿನೇ ಇಲ್ವಾ?" ಅಂತ ಹೇಳ್ಬಿಟ್ಟು ಸಂಗೀತ ಅವರು ಕೂಡ ಶಾಕಲ್ಲೇ ನಿಂತ್ಕೊಂಡು ಮಗನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಇದು ಬೇಕಿತ್ತು. ಇದೆಲ್ಲ ಆಚೆ ಕಡೆ ಬರಬೇಕು ಅಂತ ಹೇಳಿ ದೇವಯಾನಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಖುಷಿಯಾಗಿ ಈ ಪ್ರಶ್ನೆ ಮಾಡೋದನ್ನ ನೋಡ್ತಾ ಕುತ್ಕೊಂಡಿರ್ತಾರೆ. ಇನ್ನು ಅಜಿತ್‌ಗೆ ಯಾಕೆ ಅಮ್ಮನಿಗೆ ಪದೇ ಪದೇ ಈ ರೀತಿ ಡೌಟ್ಸ್ ಬರ್ತಾ ಇದೆ. "ಅಮ್ಮ ಏನು ಮಾತಾಡ್ತಾ ಇದೀಯ ನೀನು? ಅದು ಹಾಗಲ್ಲಮ್ಮ, ನಾನು ಆ ರೀತಿ ಅಲ್ಲ ಹೇಳಿದ್ದು" ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ಸಂಗೀತನ ಕನ್ವಿನ್ಸ್ ಮಾಡೋದಕ್ಕೂ ಕೂಡ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನುವುದನ್ನ ತಪ್ಪದೇ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.